ಅಲ್ಲ ಕಲ ಇಂಥ ಕೆಲಸ ಮಾಡೋಳೆಲ್ಲ ಅವಳು. ಅದು ಅತ್ತ ಹೋದ್ಲು. ಫೋನ್ ಹೋಯ್ತಲ್ವಾ? ಇಲ್ಲ ಕಣವ, ಫೋನ್ ಮಾಡ್ತಾನೆ ನೀ ಬರೀ ಸುಚ್ಚಪ್ಪು. ಅಯ್ಯಪ್ಪ, ಏನು ಮಾಡ್ಸ ಆಯೋದು ನಾವು. ಅಲ್ಲ ಎತ್ತ ಹೋದ್ಲು, ಬತ್ತೀನಿ ಬತ್ತೀನಿ ಅನ್ಕೊಂಡು ಒಂದು ರಾತ್ರಿ ಆದ್ರೂ ಬರ್ಬೇಡ್ವಾ? ಹಿಂಗೆ ಒಂದು ರಾತ್ರಿ ಹೋದ್ರೆ ಜನಗಳ ಏನನ್ನಕ್ಕಿಲ್ವಪ್ಪ. ಗೊತ್ತಾದ್ರೆ ಬಿಟ್ಟಾರ ಬಾಯಿಗೆ ಬಂದಂಗೆ 4 ಥರ ಮಾತಾಡ್ತಾರೆ. ಅವ್ರಿಗೆಲ್ಲ ಏನಂತ ಹೇಳೋದು? ಹಿಂಗೆ ಕಲ್ತೋಳೆಲ್ಲ ಬುದ್ಧಿಯ ನೋಡು, ನೀನೇ ಮೆಚ್ಕೊ. ಎಷ್ಟಾದ್ರೂ ಬುದ್ಧಿ ಕಲಿಕಿಲ್ವ ಅವಳು? ಹೆಂಗಪ್ಪ ಮನೆಯೊಳಗೆ ಸೇರ್ಸ್ಕೊಳ್ಳೋದವಳನ್ನ? ಇಷ್ಟ ಬಂದಂಗೆ ಹೋಗು, ಇಷ್ಟ ಬಂದಂಗೆ ಬಾ ಅಂತ ನಾವು ಬಿಟ್ಕೊಳಕ್ಕದ ಹೇಳು? ಅವಳು ಮಾಡ್ತಾರ ಸರಿಯಾ? ನೀನೇ ನೋಡು ಏನು ಜನಗಳು ಒಸಿ ಆಡ್ಕೊಂಡಾರ. ನನ್ಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಎಲ್ಲಿ ಹೋದ್ಲು? ಯಾತಕ್ಕೋದ್ಲು? ಅಲ್ಲ ಒಂದು ಫೋನ್ ಮಾಡಿ ಹೇಳಿದಾಳ, ಇಲ್ಲಿ ಇವ್ನು ಹಿಂಗಾಗದೆ ಬತ್ತೀನಿ ಗಿತ್ತೀನಿ ಒಂದು ಮಾತಾ? ಹಂಗಾರೆ ನಾವು ಲೆಕ್ಕೋಕಿಲ್ವಾ? ಇದು ಮನೆ ಅನ್ಕೊಂಡಿದ್ದಾಳೆ, ಇನ್ನೇನಾರು ಅನ್ಕೊಂಡಿದ್ದಾಳೋ? ಇಷ್ಟ ಬಂದಂಗೆ ಬರೋಕ್ಕೆ ಹೋಗೋಕ್ಕೆ ನನ್ಗೆ ಯಾಕೋ ಎಲ್ಲ ಹಿಡಿಕಿಲ್ಲಕಲ್ಲ. ನನಗಂತೂ ಸಾಕ ಹೋಗೋದೆ. ನನ್ನ ಮನೆ ಒಳಕ್ಕೆ ಕೂಡಕ್ಕಿಲ್ಲ ಅವಳನ್ನ. ನಾನು ರಾತ್ರಿ ಬರ್ನಿಲ್ಲ ಅಂದರೆ ಏನರ್ಥ? ಎಲ್ಗೋದಳು ಅಂತ ಹೇಳ್ಬಿಟ್ಟು ಹೋಯ್ಕಿಲ್ಲ. ಕೆಲಸ ಅದೇ ಅನ್ಕೋಯ್ತಾಳೆ. ಅದು ಯಾವ ಕೆಲಸವಪ್ಪ? ಗಂಡಂಗೂ ಹೇಳ್ತಾರಂತ ಕೆಲಸ. ಯೋ ಕಣಕನವ, ನನ್ಗೇನು ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಲವ್, ಅವಳು ಯಾರು ಬತ್ತದಾಳು ನೋಡು, ಅವಳೇನೇ ನೆಂಟಿ ಕಣವ, ಅವಳೆಯಾ? ಓಹೋ, ಬತ್ತಾಳು ನೋಡಪ್ಪ. ಕಂತ್ರಿ ಲೌಡಿ, ಮನೆಯೊಳಗೆ ಸೇರಿಸ್ಬಿಡಕಲ್ಲ ಅವಳನ್ನ ಮನೆಯೊಳಗೆ. ಬೇವರ್ಸಿ, ಎಲ್ಲೋಗಿದೆ? ನನ್ಗೆ ಯಾಕೆ ಕೊಡ್ದಿ? ಎಲ್ಲೋಗಿದೆ ಅಂತ ನೀನು? ಮನೆಯಲ್ಲೂ ಕೇಳ್ದಂಗೆ ಫೋನು ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದೆ ಅಂತ. ಈಗ ಯಾಕೆ ಬಂದಿದ್ದೀವಿ? ಹೋಗಿದ್ದವಳು ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತ ನಿಂತಿದ್ಯಾ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೀವಿ ಹಿಂಗೆ ಮಾಡ್ಬೇಕಂತ. ನಾವು ಎಲ್ಲೋದ್ಲಪ್ಪ ಅಂತ ನಾವು ಇಲ್ಲಿಗೆ ಗಾಬರಿ ಮಾಡ್ಕೊಂಡಿವಿ. ಒಂದು ಫೋನ್ ಮಾಡ್ದಂಗೆ ಎಲ್ಲೋಗಿದೆ ಬಗಳು? ಏನು ಚೆನ್ನಾಗಿ ಕಂಡದ ನಿನಗೆ? ಆಳ್ತಾ ಏನು ಮಾತಾಡಿಲ್ಲ? ಬೀದಿ ಬಸ್ಬಿ ಆಗ್ಬಿಟ್ಟವಳು ಅವಳು. ಇಷ್ಟ ಬಂದಂಗೆ ತಿರ್ಗಕ್ಕೆ ಓಡಿಸು ಮನೆಯಿಂದ ಆಚೆಗೆ. ಮನೆಯೊಳಗೆ ಕಾಲ್ ಮಾಡಬಾರ್ದವಳು. ಓ, ನಮ್ಮನ್ನ ಏನು ಅನ್ಕೊಬಿಟ್ಟಿದ್ದಾಳು ಕಣೆ. ಹೋಗಿದೆ ತಾನೇ, ಹಂಗೆ ಹೋಗು. ತಿರುಗಿ ನೋಡ್ಬೇಡ ಕಡಿಕೆ. ಅದು ಏನಾಯ್ತು ಅಂದ್ರೆ? ಏನಾಯ್ತು? ಎಲ್ಲೋಗಿದೆ? ಯಾಕೆ ಹಿಂಗೆ ಇರ್ತದಿ? ಕೇಳೋರು ಯಾರು ಇಲ್ವಾ ನಿನಗೆ? ಏನು ಬಂದಿರೋದು? ಬರ್ಬಾರ್ದು ನಿನಗೆ. ಯಾರಾದ್ರೆ ಒಂದು ರಾತ್ರಿ ಬರೀಕಿಲ್ಲ ಅಲ್ಲೇ ಇರ್ತಾಳೆ ಅಂದ್ರೆ ಏನರ್ಥ? ಜನಗಳೆಲ್ಲ ಏನು ಮಾತಾಡಕ್ಕಿಲ್ಲ ಹೇಳು? ಹಿಂಗೆ ಬುದ್ಧಿ ಕಲ್ತಿದ್ಯಾ ಚಂದವ ನೀನು? ಆಳ್ತಾ ಎಲ್ಲ ಮಾತಾಡಿ ನೀನು. ಓಡಿಸು ಮನೆಯಿಂದ. ನನ್ನ ಮನೆ ಒಳಗೆ ಕಾಲ್ ಮಾಡಕ್ಕೆ ಬಿಡಕ್ಕಿಲ್ಲ ಅವಳನ್ನ. ಬೊಗಳು ಅಂತ ಎಲ್ಲೋಗಿದೆ? ನೀನು ಹಿಂಗಾಡ್ತಿ ಇಷ್ಟೊಂದು ಮಿತ್ಮಿರಿದಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಹೋಗ್ಲಿ ಪಾಪ, ನೀನು ಏನೇ ಮಾತಾಡಿದ್ರು ಏನೇ ಅಂದ್ರೂ ಸಹಿಸ್ಕೊಯ್ತಾರ್ದು. ಯಾಕೆ ಗೊತ್ತಾ? ಸುಳ್ಳು ಹೇಳ್ಕೊಂಡ್ ಮದ್ವೆ ಆಗ್ಬಿಟ್ಟಿನಿ ಪಾಪ. ಇರ್ಲಿ ಬಿಡೋಳು, ಇಷ್ಟ ಬಂದಂಗೆ ಅಂತ ಬಿಟ್ರೆ ನೀನು ಮಿತ್ಮೀರ್ ಐತಿದ್ಯಾ? ನಿನ್ನಿಂದಾನೆ ಪಾಪಿ. ಇದೆಲ್ಲ ಆಗೋಕ್ಕೆ ನೀನೇ ಕಾರಣ. ನಿನ್ನಿಂದಾನೆ ಹಿಂಗಾಗಿದ್ದು. ನಿನ್ನಿಂದ ಎಲ್ಲ ನಿನ್ನಿಂದ. ಏನು ನನ್ನಿಂದವಾ? ಹೌದು, ಹಿಂಗೆಲ್ಲ ಆಗಕ್ಕೆ ನೀನೇ ಕಾರಣ. ನಾನೇನು ಮಾಡಿದೆ? ನಿನಗೇನು ತಲೆ ಕೆಟ್ಟಿದ್ದ? ಏನು ಬೊಗಳ್ತಿದ್ದಿ? ನಾನು ನಮ್ಮ ಮೊಬೈಲ್ ಚೆನ್ನಾಗಿ ನೋಡ್ಕೊತಿದ್ದು. ನೀನೇ ಎಲ್ಲ ಕಳ್ಕೊತಿರೋದು. ಸಾಕು ಮುಚ್ಚು ಬಾಯಿ. ಇವತ್ತು ನಾನು ಹಿಂಗಾಗಿದ್ದೀನಿ ಅಂದರೆ ನೀನೇ ಕಾರಣ. ಏನು ಬೊಗಳ್ತಿದ್ದಿ? ಹೌದು, ನನಗಿಷ್ಟೊಂದು ಆಸೆ ಕನಸುಗಳಿತ್ತು ಗೊತ್ತಾ? ಎಲ್ಲಾನು ಮಣ್ಪಾಲ್ ಮಾಡಿ ಇವತ್ತಿ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ಯಾ. ಸುಳ್ಳು ಹೇಳಿ ಮೋಸ ಮಾಡಿರೋದಲ್ಲದೆ ನನ್ನ ಜೀವನನೇ ಹಾಳು ಮಾಡಿದ್ಯಾ. ದುಡ್ಡಿರೋನ್ನ ಶ್ರೀಮಂತನ ಮದುವೆ ಆಗಬೇಕು ಅನ್ಕೊಂಡೆ. ಹಂಗೆ ನೀನು ಲವ್ ಮಾಡಿದೆ. ಆದರೆ ನೀನು ಇಷ್ಟು ಕಡು ಬಡವ. ನಾನು ಹೆಂಗಿರ್ಲಿ ಹೇಳು? ನೀನು ನೋಡಿದ್ರೆ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ಯಾ. ಹಿಂಗೆ ಇದ್ರೆ ನಾನು ಬೆಳೆಯೋದು ಹೆಂಗೆ? ನನ್ನ ಆಸೆ ಎಲ್ಲ ಪೂರೈಸ್ಕೊಳ್ಳೋದು ಹೆಂಗೆ? ಅದಕ್ಕೆ ಹಿಂಗೆ ಮಾಡಿದೆ. ಯಾರೋ ನನ್ನ ಫ್ರೆಂಡು ದುಡ್ಡು ಕೊಟ್ಟರೆ ದುಡ್ಡು ಡಬಲ್ ಆಗುತ್ತೆ, ಕೋಟ್ಯಾಧೀಶ್ವರಿ ಆಗ್ಬೋದು ಅಂತ ಆಸೆ ಹುಟ್ಟಿಸಿದ್ಲು. ನಂಬಿಕೆ ಬರೋಂಗೆ ಮಾಡಿದ್ಲು. ಕೊನೆಗೆ ಎಲ್ಲ ದುಡ್ಡಿಲ್ಲದೆ ನನ್ನ ಫ್ರೆಂಡ್ ಹತ್ರ 3 ಲಕ್ಷ ಸಾಲ ಮಾಡಿ ಅವಳಿಗೆ ಕೊಟ್ಟೆ, ದುಡ್ಡು ಡಬಲ್ ಆಗುತ್ತೆ ಅಂತ. ಆದರೆ ಅವಳು ಮೋಸ ಮಾಡಿ ನನ್ನ ದುಡ್ಡು ಹೊಟ್ಕೊಂಡು ಹೊಂಟೋದ್ಲು. ಅದಕ್ಕೆ ಅವಳನ್ನ ಹುಡ್ಕೊಂಡು ಹೋಗಿದ್ದೆ. ಆ ಮನೆನ ಸ್ವಂತದ್ದಲ್ಲ, ಬಾಡಿಗೆ ಮನೆದು. ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇಷ್ಟೊತ್ತಾಯಿತು. ಹೀಗೆ ಹೇಳು, ನಾನು ಹಿಂಗಾಗಕ್ಕೆ ನೀನೇ ತಾನೇ ಕಾರಣ, ನೀನೇ ಮೂಲ ಕಾರಣ. ಬರೀ ದುಡ್ಡು. ಏನು ಬಂದ್ರೆ ದೊಡ್ಡವಾಗ ನಿನಗೆ? ಯಾವಳ ಬಂದ್ಬಿಟ್ಲಂತೆ ದುಡ್ಡು ಡಬಲ್ ಮಾಡಲ್ಲ ಅಂತೇಳಿ ಸಾಲ ಮಾಡಿ ಕೊಟ್ಬಿಡೋದಂತೆ. ಏನು ಬೊಂಬೆ ಆಟ್ವಾ ಇದು? ತಲೆನೇನು ಮಿದ್ಲಿದ್ದದ ಸಗಣಿ ತುಂಬ್ಕೊಂಡಿದ್ಯೋ ನೀನು? ಬುದ್ಧಿ ಬೇಡವಾ ಮನ್ಸನ್ಗೆ? ಊರೆಲ್ಲ ಮಾತಾಡ್ತಿದ್ದಿ, ಯಾವ್ದು ನಿಜ ಯಾವ್ದು ಸತ್ಯ ಅಂತ ಗೊತ್ತಾಯ್ಕಿಲ್ಲ. ಸಾಲ ಬೇರೆ ಮಾಡ್ಕೊಟ್ಟಿದ್ಯಾ. ಅದು ಮನೇಲಿ ಯಾರಿಗೂ ಗೊತ್ತಿಲ್ಲ. ನಮ್ಗೊಂದು ಮಾತು ಹೇಳ್ದಾನೆ. ಎಷ್ಟು ಮುಂದುವರ್ಬಿಟ್ಟಿದ್ದಿ ನೋಡು ನೀನು. ಅವ್ವ ಅದೇನು ನಾಟಕ ಆಡೋಳು? ಲವ್, ಏನು ಕತೆ ಕೇಳ್ತಿದ್ದಿ? ಕಳ್ಸು ಮನೆಯಿಂದ ಆಚೆ ಅವಳನ್ನ. ಹಂಗೆಲ್ಲ ಮಾಡೋಣ ನಾನು ನಿನ್ಗಡೆ ನಮ್ಗೆ ಕಾಣ್ದಂಗೆ. ಇವಳು ನಂಬದ್ ನಾವು ನಮಗೆ ಬೊಗ್ಳಕ್ಕೇನಾಗಿತ್ತು ಇವಳಿಗೆ? ಏನು ದೊಡ್ಡಿದ್ದು ಇವಳು. ನಾನೇ ಬುದ್ಧಿವಂತೆ ಅನ್ಕೊಂಡು ಹಿಂಗೆ ಮಾಡಕ್ಕೋಗಿ ಹಂಗೆ ಮಾಡ್ಕೊ ಬಂದವಳು ನೋಡು. 10,000 ಅಲ್ಲ 20,000 ಅಲ್ಲ 3 ಲಕ್ಷವ. ಅಯ್ಯಪ್ಪ, ಅದು ಯಾವ ಧೈರ್ಯದ ಮೇಲೆ ಸಾಲ ಮಾಡಿದ್ಲು ಇವಳು? ಬರೀ ದುಡ್ಡು ದುರಾಸೆ ಅವಳಿಗೆ. ನೀನು ಮಾಡಿರೋದಕ್ಕೆ ಸರಿಯಾಗಿ ಮಾಡೋರೆ ಬಿಡು. ಸಾಲ ಮಾಡ್ಕೊಟ್ಟಿದ್ದಿಲ್ಲ, ಹೆಂಗೆ ಕೊಟ್ಟಿಗ ಅವ್ರಿಗೆ? ಹೆಂಗೆ ಕೊಟ್ಟಿ ಅಂತ? ಇದೆಲ್ಲ ಬೇಕಾ ನಿನಗೆ? ಹೆಂಗೋ ಮನೇಲಿ ಮಾಡ್ತಾ ಇರೋದಕ್ಕಾಯ್ತಿತ್ತಿಲ್ವಾ? ಬರೀ ದುಡ್ಡು ಅಂತ ಸಾಯ್ತಿಯಲ್ಲ. ಏನು ದುಡ್ಡು ರೋಗ ಇಟ್ಕೊಂಡಿರೋದು ನಿನಗೆ? ನಾವು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಿತ್ತಿಲ್ವಾ? ಯಾಕೆ ಬೇಕು ಇದೆಲ್ಲ ನಿನಗೆ? ಇವಾಗ್ಲಾರು ಸುಮ್ಮನಿರ್ಬೇಕು ತಾನೇ? ಮಣ್ಣು, ನಿಮ್ಮ ಪ್ರೀತಿ ಯಾವನಿಗೆ ಬೇಕು? ದುಡ್ಡಿದ್ರೆ ಮಾತ್ರ ಲೈಫ್ ಚೆನ್ನಾಗಿರೋದು, ಇಲ್ಲಾಂದ್ರೆ ನಾಯಿಗಿಂತ ಕೀಳು. ತಿರ್ಗ ನೋಡಿ ಹೆಂಗೆ ಮಾತಾಡ್ತಾಳೆ. ಇಷ್ಟೆಲ್ಲ ಆದ್ರೂ ಒಂಚೂರು ಪಶ್ಚಾತ್ತಾಪ ಇಲ್ವಲ್ಲ? ಹೌದು, ನನ್ನ ಸ್ಥಿತಿಗೆ ನೀನೇ ಕಾರಣ. ನೀನು ನಿಜ ಹೇಳಿದ್ರೆ ನಾನು ದುಡ್ಡಿರೋನ್ನ ಮದುವೆ ಆಗಿ ಆರಾಮಾಗಿರ್ತಿದ್ದೆ. ನಿನ್ನಿಂದ ನನ್ನ ಲೈಫ್ ಬೀದಿಗೆ ಬಂದು ನಿಂತಿದೆ. ನೀನೇ ಕಾರಣ. ಸಾಕು, ಮಾತಾಡ್ಬೇಡ. ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಬರೀ ದುಡ್ಡೇ ಮುಖ್ಯನಾ ನಿನಗೆ? ಈ ಪ್ರೀತಿ ವಿಶ್ವಾಸಕ್ಕೆಲ್ಲ ನಿನ್ನ ಹತ್ರ ಬೆಲೆನೇ ಇಲ್ವಾ? ಇದ್ಯಾವುದು ನಿನಗೆ ಬೇಕಾಗೇ ಇಲ್ವಾ? ಜೀವನದಲ್ಲಿ ನಿನಗೆ ಬರೀ ದುಡ್ಡೇ ಮುಖ್ಯನಾ? ಹೌದು ಕಣೋ, ಹೌದು. ನೀನು ಪ್ರೀತಿ ಇಟ್ಕೊಂಡು ನಾನೇನು ಮಾಡಲಿ? ನನಗೆ ಮುಖ್ಯ, ನನಗೆ ದುಡ್ಡೇ ಮುಖ್ಯ. ಇನ್ಯಾವುದು ನನಗೆ ಮುಖ್ಯ ಅಲ್ಲ.
ನನ್ನ ಲೈಫಲ್ಲಿ ನಂಗೆ ಅದೇ ಇಂಪಾರ್ಟೆಂಟ್, ನನಗೆ ಅದೇ ಬೇಕು. ಅದಕ್ಕೆ ಇಂಥ ಕೆಲಸ ಎಲ್ಲ ಮಾಡಿ ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀನಿ. ನಿನ್ನ ಹತ್ರ ಚೆನ್ನಾಗಿ ದುಡ್ಡಿದ್ರೆ ನಾನೇ ಈ ರೀತಿ ಎಲ್ಲ ಮಾಡ್ತಿದ್ದೆ. ಯಾಕೆ ಈ ಥರ ಎಲ್ಲ ಆಗ್ತಿತ್ತು? ಓಹೋ, ನಿಂಗೆ ಇವಾಗಲೂ ಹಂಗೆ ಅನಿಸ್ತಿದ್ಯಾ? ಸರಿ ಆಯಿತು, ನಿನಗೆ ದುಡ್ಡೇ ಮುಖ್ಯ ತಾನೇ? ನನ್ನ ಪ್ರೀತಿ, ನಮ್ಮ ಮನೆಯವ್ರ ಪ್ರೀತಿ ಇದ್ಯಾವುದು ಮುಖ್ಯನೇ ಅಲ್ಲ ನಿನಗೆ, ಬರೀ ದುಡ್ಡೇ ಮುಖ್ಯ. ಹೌದು ಹೌದು ಹೌದು, ನೀನು ಎಷ್ಟು ಸಲ ಕೇಳಿದ್ರು ಅಷ್ಟೇ, ನನಗೆ ದುಡ್ಡೇ ಮುಖ್ಯ. ತಂದ್ಕೊಡ್ತೀಯಾ ಹೇಳು. ಸರಿ, ನಿನಗೆ ದುಡ್ಡು ತಾನೇ ಮುಖ್ಯ. ಹಾಂ, ಎಷ್ಟು ಬೇಕಷ್ಟು ದುಡ್ಡು ಕೊಡ್ತೀನಿ, ಒಳ್ಳೆ ಮನೇಲೂ ಇರಿಸ್ತೀನಿ. ನನ್ನ ಪ್ರೀತಿ ಮಾತ್ರ ಬೇಡ ಅಲ್ವಾ ನಿನಗೆ? ನಿನ್ನ ಪ್ರೀತಿ ಇಟ್ಕೊಂಡು ನಾನೇನು ಮಾಡಲಿ? ನನಗೊಳ್ಳೆ ಮನೆ, ಕಾರು, ದುಡ್ಡು ಇಷ್ಟೇ ಮುಖ್ಯ. ಅದೇ ಲೈಫು, ಇನ್ನೇನು ಅಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ಬರೀ ಪುಸ್ತಕದ ಬದನೆಕಾಯಿ, ಅದೆಲ್ಲ ಮಾತಿಗೆ ಅಷ್ಟೇ ಚಂದ. ಲವ್, ಏನು ಮಾತಾಡ್ತಿದ್ದಿ ಅಂತ? ಸುಮ್ಮನೆ ರವ ನೀನು. ಸರಿ, ನಿನಗೆ ದುಡ್ಡು ತಾನೇ ಮುಖ್ಯ, ನನ್ನ ಪ್ರೀತಿ ಮುಖ್ಯ ಅಲ್ಲ ತಾನೇ? ಅದೆಷ್ಟು ಸಲ ಕೇಳ್ತೀಯಾ? ಹೌದು. ಸರಿ, ನಿಂಗೆ ದುಡ್ಡು ಬಂಗ್ಲೆ ಎಲ್ಲ ನಾನು ತಂದ್ಕೊಡ್ತೀನಿ, ಆದರೆ ನನ್ನ ಪ್ರೀತಿ ಮಾತ್ರ ಸಿಗಲ್ಲ ನಿನಗೆ. ಸರಿ, ಇವಾಗ ಒಳಗಡೆ ಹೋಗು. ದುಡ್ಡು ಬಂಗ್ಲೆಲ್ಲ ಕೊಡ್ತೀನಂದೆ, ಇವಾಗ ಒಳಗಡೆ ಹೋಗು ಅಂತಿದ್ಯಾ? ಹೌದು, ಕೊಡ್ತೀನಿ, ಇವಾಗ ಒಳಗಡೆ ಹೋಗು. ನೋಡ್ತೀನಿ. ಲವ್, ಇದಕ್ಕೆ ಒಳಗಡೆ ಹೋಗು ಅಂತಿದ್ಯಾ ಅವಳನ್ನ? ಏನು ಮಾತಾಡ್ತಿದ್ದಿ ಅಂತ ಜ್ಞಾನ ಇದ್ದದ? ಓಹೋ, ಏನು ನಿಮ್ದೇ ಆಗೋಯ್ತಲ್ಲ. ಬಾ, ಸುಮ್ಮನೆ ಇರು ನೀನು. ಏನು ಸುಮ್ಮನೆ ಇದ್ದಾರು ಅಂತ ನಿನಗೆ ಹುಚ್ಚಿಡಿದ? ಅವಳಕ್ಕೆ ಮನೆಯೊಳಗೆ ಹೋಗು ಅಂತಿದ್ದಿ? ದುಡ್ಡು ತಂದ್ಕೊಟ್ಟನಂತೆ, ಬಂಗ್ಲೆ ತಂದ್ಕೊಟ್ಟನಂತೆ. ಕನ್ಸು ಕಾಣೋಳ ಜೊತೆ ನೀನುವೆ ಮಾನ್ಗೆಟ್ ನನ್ನ ಮಗನೇ. ನಿನಗೂ ತಲೆ ಸರಿ ಇಲ್ಲ ಕಂದ್ಬಿಡು. ಬಾ, ಸುಮ್ಮನೆ ಇರು ನೀನು. ಸೇತು ಯಾಕೆ ಸುಮ್ಮನೆ ಇದ್ದರು? ನನ್ನ ಮನೆಯೊಳಗೆ ಕೊಡಕ್ಕಿಲ್ಲ ಅವಳನ್ನ. ನೀನು ಹೊಂಟೋಗಳ ಜೊತೆ ನೀನು ಹಿಂಗೆಲ್ಲ ಮಾತಾಡೋದಾದ್ರೆ. ಸುಮ್ಮನೆ ಇರಲೋ ನಿಮಿಷ. ನಿನಗೆ ದುಡ್ಡು ತಾನೇ ಮುಖ್ಯ, ನಾನು ತಂದ್ಕೊಡ್ತೀನಿ. ಈಗ ಒಳಗಡೆಗೆ ಹೋಗು. ಹೆಂಗೆ ಹೋಗ್ಬಿಟ್ಟಳು ನನ್ನ ಮನೆಯೊಳಗೆ? ಸುಮ್ಮನೆ ಇರವ, ಹೋಗೆ ನೀನು. ಇದಕ್ಲಾ ನನ್ನ ಮಾತು ಅಂದ್ರೇನು ಬೆಲೆ ಇಲ್ವಾ? ಅಲ್ಲ, ಅವಳು ಇಷ್ಟ ಬಂದಂಗೆ ಕುಡಿತಾಳೆ. ಈಗ ಅದು ಯಾರನ್ನೋ ನಂಬಿ ಸಾಲ ಮಾಡ್ಕೊಂಡು ನಿಂತವಳೆ. ಅವಳಿಗೆ ಏನೋ ದುಡ್ಡು ಕೊಡ್ತೀನಿ, ಅದು ಇದು ಅಂತಿದ್ದಿ. ನಾನು ಎಲ್ಲನೂ ಹೇಳ್ತೀನಿ, ಸುಮ್ಮನೆ ಇರು ಈಗ ನೀನು. ಅದೇನು ಮಾಡಿ ಮೊದಲು ಬೊಗಳು. ನಿನ್ಗೆ ಯಾಕವ? ಸುಮ್ಮನೆ ಇರು ನೀನು. ಸುಮ್ಮನೆ ಇರಿಸ್ಬೇಡಪ್ಪ ನನ್ನ. ಅದೇನಿರೋದು ನಿನ್ನ ಮನಸ್ಸಲ್ಲಿ ಹೇಳು. ನಾನೇನು ಮಾಡ್ತೀನಿ. ಮಾಡೋದಲ್ಲ, ಮೊದಲು ಬೊಗಳು ನೀನು. ಇಷ್ಟ ಬಂದಂಗೆ ಮಾಡೋನೇನೋ. ಅವಳು ಸಾಲ ಮಾಡ್ಕೊ ಕೂತಾವಳೆ ತಲೆ ಮೇಲೆ. ಈಗ ಅದನ್ನು ನಿನ್ನ ತಲೆ ಮೇಲೆ ಹೇಳ್ಕೋಬೇಕಾ? ನನ್ನ ತಲೆ ಮೇಲೆ ಕೇಳ್ದಿಯೋ? ನೀನು ತಲೆ ಕೆಡ್ಸ್ಕೊಬೇಡ, ನಾನೇನೋ ಮಾಡ್ತೀನಿ ಅನ್ನಲ್ಲ, ಸುಮ್ಮನಿರು. ಕಾಣೆ ಕಣ್ರಪ್ಪ, ಊರಲ್ಲಿ ನಾವು ತಲೆ ಎತ್ಕೊ ಬದುಕಂಗಿಲ್ಲ. ಹಂಗೆ ಮಾಡ್ತೀರಿ ನೀವು, ಗಣ್ಣ ಇರ್ತೀನಿ ಸೇರ್ಕೊಂಡು. ನಮ್ಮ ಜೀವ ತೆಗಿಬೇಕು ಅನ್ಕೊಂಡಿದ್ದೀರಿ ಬಿಡು ನೀವು. ಯಾಕೆ ಮರ್ಯಾದೆಗಿದ್ದಾರು ಅಂತವಾ? ನಾನು ನೋಡ್ತೀನಿ, ಏನಾರು ಹೆಚ್ಚು ಕಮ್ಮಿ ಆಗಿ ಮರ್ಯಾದೆ ಬೀದಿಗೆ ಎಳೆದ್ರೆ ಮಾತ್ರ ಈಗಲೇ ಆ ಜನ ಏನೇನೋ ಮಾತಾಡ್ತಾ ಕೂತವ್ರೆ. ಇನ್ನೂ ಅದ್ಗೇಡ್ಸಿದ್ರೆ ಮಾತ್ರ ನಾನು ಮಾತ್ರ ಬದುಕಿರಕ್ಕಿಲ್ಲ. ಈಗಲೇ ನೆನ್ಪಿಟ್ಕೊ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.